ಸವಾಲುಗಳನ್ನು ಕೇಳ್ತೇನೆ. ನಮ್ಮ ಚಂದ್ರಶೇಖರ್ ಪಾಟೀಲ್ ಅಕಸ್ಮಾತ್ ಅವರು ಮತ ಆಗಿರ್ತಕ್ಕಂಥ ಯಾವ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ರಿ, ಪತ್ರಿಕಾ ಸ್ಟೇಟ್ಮೆಂಟ್ಗಳು ಇದ್ರು. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಅಮರ್ನಾಥ್ ಪಾಟೀಲ್ರಿಗೆ ಮತವನ್ನು ಹಾಕಿ ತಮಗೆಲ್ಲರೂ ಕೂಡ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಒಂದು ಅಧ್ಯಯನ ಮಾಡಬಹುದಾ, ಎಷ್ಟು ಇಡೇ ಇದ್ದಾರೆ, ಈ ರೀತಿಯ ಒಂದು ವೈಟ್ ಪೇಪರ್ ಸರ್ಕಾರ ಬಿಡುತ್ತೆ. 17,000 ಜನ ಶಿಕ್ಷಕರು ಸರ್ಕಾರ ಚಿಂತನೆ ಮಾಡಿದ್ಯಾ, ಯೋಚನೆ ಮಾಡಿದ್ಯಾ? ತಡ ಆಗಿದೆ. ಹೀಗಾಗಿ ಬಹಳ ಜನ ಎದ್ದು ಹೋಗಿರಬಹುದು. ಈ ಎಷ್ಟು ಟ್ರಾವೆಲ್ ಟೈಮ್ ಮಾಡ್ತದೆ ಲೆಕ್ಕ ಹಾಕಿ ಕಾರ್ಯಕ್ರಮ ಇಟ್ಟಿಲ್ಲ. ಹೀಗಾಗಿ ಇಲ್ಲೆಲ್ಲ ಸಮಸ್ಯೆಗಳಾಗಿವೆ. ಓವರ್ ಆಲ್ ಟ್ರಾವೆಲ್ ಟೈಮ್ ನೋಡಿ ತಗೋಬೇಕಿತ್ತು. ಅದರ ಒಂದು ಕಾರಣದಿಂದ ಸಾಕಷ್ಟು ತಡ ಆಗಿದೆ, ನಿಮಗೂ ತೊಂದರೆ ಆಗಿದೆ. ನಾನು ತಮ್ಮಲ್ಲೇ ಕ್ಷಮೆ ಯಾಚಿಸ್ತೇನೆ. ಮತ್ತು ಈ ಒಂದು ವಿದ್ಯಾಲಯಕ್ಕೆ, ಈ ಒಂದು ಸಂಸ್ಥೆ ಸಭಾಂಗಣದಲ್ಲಿ ಮೊದಲನೇ ಬಾರಿಗೆ ನಮಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ಒಂದಿಸ್ತೀನಿ. ಯಾಕಂದ್ರೆ ಇದು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪ್ರೇರಣೆಯಿಂದ ಶುರುವಾದಂಥ ಒಂದು ಸಂಸ್ಥೆ ಅಂತ ನಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ವಿಷಯಗಳ ಪ್ರಸ್ತಾಪ ಆಗಲಿಕ್ಕೆ ಸಾಕು. ನಾನು ಬಹಳ ವಿವರಕ್ಕೆ ಹೋಗುವುದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ನೀವು ಇಲ್ಲಿ ಕೂತಂಥವರೆಲ್ಲರೂ ಪದವೀಧರರು. ನಾನು ಒಂದು ಶಕ್ತಿ ನಿಮ್ಗೆ ಆರಂಭದಲ್ಲೇ ಬಹಳ ವಿಶ್ವಾಸದಿಂದ ನಾನು ಹೇಳ್ತೇನೆ. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ ನಾನು ಮಾತಾಡಿದ್ದೇನೆ ಮತ್ತು ಇತ್ತೀಚಿನವರೆಗೆ ನಾನು ಬಿಹಾರ ಲೋಕಸಭಾ ರಾಜ್ಯದ ಲೋಕಸಭಾ ಚುನಾವಣೆಗೆ ನಾನು ಹೋಗಿದ್ದೆ. ಅಲ್ಲಿಂದ ನಾನು ಮೊನ್ನೆ ಬಂದು ಇವತ್ತಿಗೆ ಬಂದಿದ್ದೇನೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ಬಾರಿನೂ ಅಧಿಕೃತ ವಿರೋಧ ಪಕ್ಷ ಆಗುವುದಿಲ್ಲ. ಇದು 100% ನಿಮಗೆ ಖಚಿತವಾಗಿದೆ. ಯಾಕಂದ್ರೆ ಕೆಲವರು ಅಲ್ಲಲ್ಲೇ ಏನೇನೋ ಮಾತನಾಡ್ತಾ ಶುರು ಮಾಡಿದ್ದಾರೆ. ಇಲ್ಲ, ಬಿಜೆಪಿ ಬರ್ತದ ಅಷ್ಟು ಬರುವುದಿಲ್ಲ, ಬಿಜೆಪಿ ಬರ್ತದ ಇಷ್ಟು ಬರುವುದಿಲ್ಲ, ಇದೆಲ್ಲ ಶುರು ಮಾಡ್ಯಾರ. ನಾನು ಖಚಿತವಾಗಿ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ 370 ಸ್ಥಾನಗಳನ್ನು ಗಳಿಸ್ತದೆ ಮತ್ತು ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದೊಳಗೆ 3ನೇ ಬಾರಿಗೆ ಸರ್ಕಾರವನ್ನು ರಚಿಸ್ತದೆ. ಕರ್ನಾಟಕದಲ್ಲಿ ಕೂಡ ನಮ್ಮ ಸಿದ್ದರಾಮಣ್ಣ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಏನು ಬೇಕಾದ ಮಾತಾಡೋರು, ಎಷ್ಟು ಭಾಷಣ ಮಾಡಿದ್ರು, ಎಷ್ಟು ದುಡ್ಡು ಹಂಚಿದ್ರು, ಏನೇ ಮಾಡಿದ್ರು ಸಹಿತ 24 ಸ್ಥಾನಗಳನ್ನಿಂತ ಕಮ್ಮಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಯಾವ ಕಾರಣಕ್ಕೂ ಮಿನಿಮಮ್ 24 ನಾವು ಗೆಲ್ತೀವಿ. ಹಾಗಾಗಿ ಸಾಮಾನ್ಯ ಮತದಾರ ಅವರು ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನ ಒಂದು ರೀತಿಯಲ್ಲಿ
ರಾಜಕೀಯವಾಗಿ ಅದನ್ನು ಇತಿಶ್ರೀ ಮಾಡಬೇಕನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಯಾವ ಸ್ಥಿತಿ ಬಂದಿದೆ ಅನ್ನೋದನ್ನ ನೀವು ಒಂದು ಸ್ವಲ್ಪ ವಿಚಾರ ಮಾಡಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಲೋನ್ 404 ಸೀಟ್ಗಳಿವೆ. ಇವತ್ತು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಹೇಳ್ತಾರೆ 2 ಸೀಟ್ ಕೊಡ್ತೀನಿ, ಬರೋದಿದ್ರೆ ಬರ್ರೆ. ಖರ್ಗೆ ಅವರು ರಾಹುಲ್ ಬಾಬಾ ಓಡೇ ಹೋಗ್ತಾರೆ. ಇವರು ಕಲ್ಕತ್ತಾ ಮುಟ್ಟಿದ್ರಾಗ ಅವು 2 ಸೀಟ್ ಹಂಚಿ ಒಂದು ಕೊಡುದಿಲ್ಲ. ಖರ್ಗೆ ಅವರು ಅಧೀರ್ ರಂಜನ್ ಚೌಧರಿ ಅಲ್ಲಿ ವೆಸ್ಟ್ ಬೆಂಗಾಲ್ನಿಂದ 2 ಸಂಸತ್ ಸದಸ್ಯರಿದ್ದಾರೆ. ಆ 2 ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರ ಪೈಕಿ ಅಧೀರ್ ರಂಜನ್ ಚೌಧರಿ ಒಬ್ಬರು. ಏನೇ ಇರಲಿ, ನಮ್ಮ ಲೋಕಸಭೆಯಲ್ಲಿ ನಮ್ದು ಒಂದು ಜಟಾಪಟಿನೂ ಬಹಳ ನಡೀತಾ ಇರ್ತದೆ. ಪ್ರಧಾನಮಂತ್ರಿಗಳಿಗೂ ಡಿಸ್ಟರ್ಬ್ ಮಾಡ್ತಾರೆ ಅವರು, ಅದೆಲ್ಲ ನೀವು ನೋಡಿರ್ಬೇಕು ಟಿವಿ ಮೇಲೆ. ಆದ್ರೆ ಮಮತಾ ಬ್ಯಾನರ್ಜಿಯ ಸರ್ವಾಧಿಕಾರಿ ಕೊಲೆಗಡತದ ರಾಜಕಾರಣ ಏನಿರುತ್ತಿದೆ, ಗುಂಡಾ ರಾಜಕಾರಣ ಏನಿದೆ, ಈ ಗುಂಡಾ ಕೊಲೆಗಡಕ ರಾಜಕಾರಣದ ವಿರುದ್ಧವಾಗಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನಿಂದ ಯಾರಾದರೂ ಒಬ್ಬರು ಒಂದು ಸ್ವಲ್ಪ ಧ್ವನಿ ಎತ್ತಿದ್ರೆ ಅದು ಅಧೀರ್ ರಂಜನ್ ಚೌಧರಿ. ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಹೆಂಗದ ನೀವು ಸ್ವಲ್ಪ ತಿಳ್ಕೊಡ್ತೀವಿ. ವೆಸ್ಟ್ ಬೆಂಗಾಲ್ದವ್ರು ಇವ್ರು ಕತ್ತಿ ಮುಗಿಸ್ತವ್ರು ಯಾರು? ತೃಣಮೂಲ ಕಾಂಗ್ರೆಸ್ದವ್ರು. ಆ ತೃಣಮೂಲ ಕಾಂಗ್ರೆಸ್ ಈಗ ಅವ್ರ ಜೊತೆ ದೋಸ್ತಿ. ಉತ್ತರ ಪ್ರದೇಶದಾಗ ಇವರು ಕತ್ತಿ ಮುಗಿಸ್ತವ್ರು ಆಕೆ ಮುಲಾಯಂ ಸಿಂಗ್ ಯಾದವ್, ಈಗ ಅಖಿಲೇಶ್ ಯಾದವ್. 80ರೊಳಗೆ 17 ಸ್ಥಾನ ಕೊಡ್ತೀವಿ, ಬೇಕಿದ್ರೆ ತಗೋರಿ, ಬ್ಯಾಡಿದ್ರೆ ಬಿಡ್ರಿ ಅಂದ್ರೆ ಆ 17 ಸ್ಥಾನ ತಗೊಂಡ್ರು. ಅದ್ರೊಳಗೂ ಒಂದು ಗೆಲ್ಲುದಿಲ್ಲ ಈ ಸರ್ತೆ. ಹೋದ್ ಸರ್ತೆ 2 ಗೆದ್ದಿದ್ರು ಅವರು, ಈ ಸರ್ತೆ ಒಂದು ಗೆಲ್ಲಲ್ಲ. ದಿಲ್ಲಿ ಒಳಗೆ ಕಾಂಗ್ರೆಸ್ ಪಾರ್ಟಿ 15 ವರ್ಷ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇದ್ರು. ದಿಲ್ಲಿ ಒಳಗೆ ಕಾಂಗ್ರೆಸ್ ಅನ್ನ ಯಾರಾದ್ರೂ ಪೂರ್ತಿಯಾಗಿ ಸಂಪೂರ್ಣ ಸಮಾಧಿ ಮಾಡಿದ್ರ, ಭೂಮಿಯೊಳಗೆ 6-8 ಫೂಟ್ ತೆಗೆದು ಹೋಗುದ ಮ್ಯಾಲ ಊದಿನ ಕಡ್ಡಿ ಹಚ್ಚಿ ಮುಗಿಸಿದ್ರು ಅಂತಂದ್ರ ಅದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ನೋಡಿ ಇವರು ದೋಸ್ತಿ. ಅದರ ಕಾಂಗ್ರೆಸ್ ಪಾರ್ಟಿ ಕತಿ ಮುಗಿದ್ರು. ಒಂದು ರೀತಿಯಲ್ಲಿ ಭೂತಕಾಲದ ಪಾರ್ಟಿ ಇದ್ದಂಗ. ಇಡೀ ದೇಶದೊಳಗೆ 3 ರಾಜ್ಯಗಳು, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಮತ್ತೊಂದು ಹಿಮಾಚಲ್ ಪ್ರದೇಶ. ಹಿಮಾಚಲ್ ಪ್ರದೇಶದಾಗ ಈ ಚುನಾವಣೆ ಆದ ನಂತರ ಅಲ್ಲಿ ಸರ್ಕಾರ ಹೋಗ್ತದೆ. ಯಾಕಂದ್ರೆ ಅಲ್ಲಿ ಬೈ ಎಲೆಕ್ಷನ್ ಅದಾವ 5. ಆ 5 ಬೈ ಎಲೆಕ್ಷನ್ದಾಗ 5 ಕಾಂಗ್ರೆಸ್ನವ್ರು ಸೋಲ್ತಾರೆ, ಬಿಜೆಪಿ ಸರ್ಕಾರ ಬರ್ತದೆ. ಹಿಂಗಾಗಿ 2 ಸರ್ಕಾರ, ಈ 2 ಸರ್ಕಾರಗಳು ಸಹಿತ ಏನೋ ಒಂದಿಷ್ಟು ಇಲ್ಲಿ ಆಲ್ಟರ್ನೇಟಿವ್, ನಾವು ಮೊನ್ನೆ ನಮ್ಮ ಕೆಲವರು ತಪ್ಪುಗಳು ಇತ್ಯಾದಿ ಕಾರಣದಿಂದ ಅವ್ರು ಬಂದಾರ. ಇಡೀ ದೇಶದೊಳಗ ಜನ ಇವರ ಸುಳ್ಳು, ಇವರ ತುಷ್ಟೀಕರಣದ ರಾಜಕಾರಣ, ಇಂಡಿ ಬ್ಲಾಕ್ನ ತುಷ್ಟೀಕರಣದ ರಾಜಕಾರಣ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ತುಷ್ಟೀಕರಣ